ಮನೆಯಲ್ಲಿ 6 ಜನ ಇದ್ದಿದ್ದ, ಏನಿದೆ ಡೀಟೇಲ್? ರಕ್ಷತ್, ಹೌದು. ಯಾಕಂದ್ರೆ ಈ ಒಂದು ಕರಾವಳಿ ಭಾಗದಲ್ಲಿ ಜೂನ್ನ ಮಳೆ ಏನಿದೆ ಅದು ಬಹಳ ವಿಳಂಬ ಆದರೂ ಕೂಡ ಒಂದು ಭಾರಿ ಪ್ರಮಾಣದಲ್ಲಿ ಸುರಿದಿರುವಂತಹ ಕಾರಣದಿಂದಾಗಿ ನಿನ್ನೆ ರಾತ್ರಿ ಒಂದು ಅವಘಡಕ್ಕೆ ಕಾರಣ ಆಗಿರುವಂತದ್ದು. ಮಂಗಳೂರಿನ ನಾಗೂರಿ ಪ್ರದೇಶ, ನಾವು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಏನು ಬರುತ್ತೆ, ಅಲ್ಲಿ ಗರೋಡಿ ದೇವಸ್ಥಾನ ಇದೆ, ಅದರ ಮುಂಭಾಗ ಪೊಲೀಸ್ ಠಾಣೆ ಇರುತ್ತೆ. ಆ ಪೊಲೀಸ್ ಠಾಣೆಯ ಪಕ್ಕದಲ್ಲೇ ಇರುವಂತಹ ಒಂದು ಜಾಗದಲ್ಲಿ ಘಟನೆ ನಡೆದಿರುವಂತದ್ದು. ನಾನೀಗ ಆ ಘಟನಾ ಸ್ಥಳದಲ್ಲಿ ಇದ್ದೀನಿ, ನಿಮಗೆ ಆ ದೃಶ್ಯಗಳನ್ನ ತೋರಿಸ್ತೀನಿ. ಅಂದ್ರೆ ಇಲ್ಲಿ ಯಾವ ರೀತಿಯ ಸಿಚುವೇಶನ್ ಇದೆ ಅನ್ನುವಂಥದ್ದು. ಅಂದ್ರೆ ಈಗ ಸದ್ಯಕ್ಕೆ ರಕ್ಷಣಾ ಕಾರ್ಯಾಚರಣೆಗಳು ಮುಕ್ತಾಯ ಆಗಿದೆ. ಯಾವುದೇ ರೀತಿಯಾದಂತಂದ್ರೆ ಮೇಲ್ಭಾಗದಿಂದ ಗುಡ್ಡ ಕುಸಿದಂತ ಪರಿಣಾಮವಾಗಿ ಏಕಾಏಕಿಯಾಗಿ ಮೇಲ್ಭಾಗದಿಂದ ಗುಡ್ಡ ಕುಸಿದು ಬಿದ್ದಿದೆ. ಆ ಮಣ್ಣು ಕುಸಿದು ಅಲ್ಲಿ ತಡೆಗೋಡೆ ಕುಸಿದು ನೇರವಾಗಿ ಮನೆಯ ಮೇಲೆ ಬಿದ್ದಿರುವಂತದ್ದು. ಮನೆಯ ಮೇಲೆ ಬಿದ್ದಂತ ಪರಿಣಾಮವಾಗಿ ಈ ಏಕಾಏಕಿಯಾಗಿ ಆ ಮನೆಯ 3 ಬಾಡಿಗೆಗಳಲ್ಲಿ ನಿಂತಿದ್ದಂಥವ್ರು ವಾಸ ಮಾಡ್ತಾ ಇದ್ದಂಥವ್ರು ಏನಿದ್ದಾರೆ ಅವರ ಮೇಲೆ ಬಿದ್ದು ಅವರು ಇಲ್ಲಿ ಮೃತಪಟ್ಟಿರುವಂತದ್ದು. ಇನ್ನು ಇಲ್ಲಿ ಸ್ಥಳೀಯ ಅಲ್ಲಿ ಆ ಮನೆಯಲ್ಲಿ ಇದ್ದಂಥವ್ರು ಇದ್ದಾರೆ, ಅವರನ್ನ ಮೊದಲು ನಾನು ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ಈಗ ಎಷ್ಟೊತ್ತಿಗೆ ಈ ಘಟನೆ? 4 ಗಂಟೆಗೆ ಮಲಗಿದ್ದೆವು. ಮಲಗುವಾಗ ಸೌಂಡ್ ಬಂತು, ಓಡಿ ಹೋಗಿ ಹೊರಗಡೆ ಬಂದು ಎಲ್ಲ ಮನೆಯವರು ಕೂಗಾಡ್ಲಿಕ್ಕೆ ಶುರು. ನಮ್ಮ ಮನೆ ಎಲ್ಲ ನೋಡುವಾಗ ಈ ತರ ಆಗಿದೆ. ಮತ್ತೆ ನಾನು ಸೀದಾ ಓಡಿಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋದೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಬಂದರು ಪೊಲೀಸ್ನವರು. ಬಂದು ಎಲ್ಲರಿಗೆ ಫೋನ್ ಮಾಡಿ ಫೈರ್ ಸರ್ವಿಸ್ ಎಲ್ಲ ಲಿಮಿಟಿಗೆ ಕರೆಸಿದ್ರು. ಆಂಬುಲೆನ್ಸ್ ಎಲ್ಲ ಬಂದು ಎಲ್ಲವರನ್ನು ಬಚಾವ್ ಮಾಡ್ಲಿಕ್ಕೆ ನೋಡಿದ್ರು. ಅದರೊಂದು ಫಸ್ಟ್ ಮನೆಯಲ್ಲಿ 4 ಮಕ್ಕಳು ಒಳಗಡೆ ಮಲಗಿದ್ರು, ಅವರನ್ನೆಲ್ಲ ಕೊಂಡೋಗಿದ್ದಾರೆ ಆಸ್ಪತ್ರೆಗೆ. ಮತ್ತೆ ಸೆಕೆಂಡ್ ಮನೆಯಲ್ಲಿ ಅವರು ಸಿಕ್ಕಾಕೊಂಡಿದ್ರು, ಅವರನ್ನು ಕೂಡ ಕೊಂಡೋಗಿದ್ದಾರೆ. ನಾವು 2 ಮನೆಯಲ್ಲಿ ನಮಗೆ ದೇವರದಿಂದ ಜನಗಣನೆಗೆ ಯಾರಿಗೆ ಏನಾಗಿಲ್ಲ, ನಮ್ದು ಸೇಫ್ ಆಗಿ. ಯಾರೆಲ್ಲ ಇದ್ರು ಇಲ್ಲಿ? ಏನಿದು, ಇದು ಬಾಡಿಗೆ ಮನೆಯ ಸ್ವಂತ ಮನೆ? ಬಾಡಿಗೆ ಮನೆ ಸರ್, ಬಾಡಿಗೆ ಮನೆ. ಇದು ನನ್ನ ಮನೆ, ಬಾಡಿಗೆಯಲ್ಲಿ ಇರುವುದು. ನಾವು ಒಂದು 12-13 ವರ್ಷದಿಂದ ಇಲ್ಲೇ ಇದ್ದೇವೆ. ಇವರು ಸೆಲೂನ್ ಮಾಡ್ಕೊಂಡು ಇವರು 2 ವರ್ಷ ಆಯ್ತು ಅದರಲ್ಲಿ ಬಂದಿದ್ದಾರೆ. ಇಲ್ಲಿ ಬಾಡಿಗೆ ಬರ್ತಾ ಹೋಗ್ತಾ ಇರ್ತೇವೆ ಬಾಡಿಗೆಯಲ್ಲಿ ಇರುವಾಗ. ಆ ತರ ಆಗಿದ್ದು. ಯಾವ ಮನೆಯಲ್ಲಿ ಇದ್ದವರು ಮೃತಪಟ್ಟಿರುವಂತದ್ದು ಮತ್ತೆ ಎಲ್ಲಿ ಅವರು ಹೆಚ್ಚಿನ ಅಂಶ ಅವರ ಮನೆ ಕರೆಕ್ಟ್ ಆಗಿ ಎದುರು ಸೈಡ್ ಒಂದು ಮನೆ ಅವರದ್ದು ಉತ್ಕ ಬಿಹಾರ ಅಂದ್ರೆ ಇಲ್ಲಿ ಏನು ಕೂಲಿ ಕೆಲಸ? ಇಲ್ಲಿ ಇದು ಕಟ್ಟಡದ ಇದೆಲ್ಲ ಡೋರ್ ಎಲ್ಲ ಫರ್ನಿಚರ್ ಕೆಲಸ ಎಲ್ಲ ಮಾಡ್ತಾ ಇರೋದು ಅವರು. ಮೃತಪಟ್ಟವರು ಒಂದೇ ಮನೆಯವರು ಬೇರೆ ಬೇರೆ ಮನೆ? ಅದು ಒಂದು ಬೇರೆ ಮನೆಯವರು ಹೆಂಗ್ಸು ಮೃತಪಟ್ಟಿದ್ದು, ಮತ್ತೊಂದು ಮಕ್ಕಳು ಒಂದೇ ಮನೆಯದ್ದು. ಅದು ಕರೆಕ್ಟ್ ಆಗಿ ಗೊತ್ತಾಗ್ಬೇಕು. ರಕ್ಷಣೆ ಮಾಡಿದ 3 ಜನ ಇಲ್ಲಿ ಅವರು? ರಕ್ಷಣೆ ಮಾಡಿದ ಅವರ 3 ಜನ ಅದೇ ಮನೆಯವರು, ಅದೇ ಮನೆ. ಅವರ 4 ಮಕ್ಕಳಿದ್ರು. ಇದು ಕುಸಿಯೋದಕ್ಕೆ ಕಾರಣ ಏನು ಸರ್? ಈ ಕಲ್ಲುಗಳೆಲ್ಲ ಕಾಣ್ತಾ ಇದೆ. ಅದು ಇಲ್ಲಿ ಕಟ್ಟಿದ್ದರಲ್ಲಿ ಮಣ್ಣೆಲ್ಲ ಇತ್ತು. ಮಣ್ಣು ಬೀಳ್ತದೆ ಅಂತೇಳಿ ಅವರು ತಡೆಗೋಡೆ ಕಟ್ಟಿದ್ದು. ಆದ್ರೆ ಈ ತರ ಆಗಿದೆ. ಏನು ಮಾಡಿ ಅದು ಏನು ಮನೆಗೆ ಅದದ್ದು ಬೇಕಂತ ನಾನು ಮಾಡಿಲ್ಲ ಅವರು ಕೂಡ. ಬಟ್ ದೇವರದಿಂದ ಹಾಗೆ ಆಗಿದೆ. ರಕ್ಷಿತ್, ಇನ್ನೂ ಕೂಡ ಅಂದ್ರೆ ಒಟ್ಟಾರೆಯಾಗಿ ಏನಂದ್ರೆ ಈ ಒಂದು ಜಾಗದಲ್ಲಿ ಇನ್ನೂ ಕೂಡ ಒಂದಷ್ಟು ಜನ ಇದ್ದಾರೆ, ಅವರನ್ನ ಕೂಡ ನಾನು ಮಾತನಾಡಿಸ್ತೀನಿ. ಯಾಕಂದ್ರೆ ಬೆಳಿಗ್ಗೆ ಈ ಘಟನೆ ನಡೆದಿರುವಂತದ್ದು. ಒಂದಷ್ಟು ಜನ ರಕ್ಷಣೆ ಮಾಡುವಂತ ಕಾರ್ಯಾಚರಣೆಯನ್ನು ಕೂಡ ಮಾಡಿದ್ದಾರೆ. ಸರ್, ಈಗ ನೀವು ಇರುವಾಗ ಎಷ್ಟು ಗಂಟೆಗೆ ಘಟನೆ ನಡೆದಿದೆ? ನಾನು 4:15. ನಾನು ಇಲ್ಲಿ ಇರಲಿಲ್ಲ ಸರ್. ನಾವು ಮೊದಲು ಇಲ್ಲಿದ್ದು ಇವರು ಈ ಮನೆಯವರು ಕಾಲ್ ಮಾಡಿದ್ರು ಸರ್ ನಮಗೆ. 4:45 ಕಾಲ್ ಮಾಡಿದ್ರು. ನಾನು ತಕ್ಷಣ ಎದ್ದು ಇಲ್ಲಿ ಬಂದೆ ಸರ್. ಇಲ್ಲಿ ಬಂದು ಒಳಗಡೆ ಹೋಗುವಾಗ ಏನು ಕಾಣ್ತಾ ಇಲ್ಲ ಸರ್, ಪೊಲೀಸ್ನವರೆಲ್ಲ ಬಂದಿದ್ದಾರೆ ಸರ್. ಫೈರ್ ಇದೆಲ್ಲ ಇವರು ಕಾಲ್ ಮಾಡಿದ್ದಾರೆ. ಎಲ್ಲ ಬರುವಾಗ ಇಲ್ಲಿ ಹೀಗೆ ಆಗಿದೆ ಸರ್. ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಏನಾದರೂ ಒಂದು ಇವರಿಗೆ ಒಂದು ಎಲ್ಲ ತುಂಬಾ ಬಡವರಿದ್ದಾರೆ ಸರ್. ಎಲ್ಲ ಏನಾದರೂ ಒಂದು ಗೌರ್ಮೆಂಟ್ ಸಹಾಯ, DC ಎಲ್ಲ ಬಂದು ಹೋದ್ರು ಸರ್. ಏನಾದರೂ ಒಂದು ಹೆಲ್ಪ್ ಮಾಡುವ ಒಂದು. ಇಷ್ಟು ಮಳೆ ಏನು ದೊಡ್ಡ ಮಟ್ಟದಲ್ಲಿ ಸುರಿಲಿಲ್ಲ, ಆದ್ರೂ ಕೂಡ ಅವಘಡ ಆಗ್ಲಿಕ್ಕೆ ಕಾರಣ ಏನು? ಅದೇ ಸರ್ ಗೊತ್ತಾಗ್ತಾ ಇಲ್ಲ. ಏನು ಇದು ಈ ಸೈಡ್ ತಡೆಗೋಡೆ ಇತ್ತು ಸರ್, ಅದೆಲ್ಲ ಕಟ್ಟಿ ಒಂದು 10 ವರ್ಷ ಆಯ್ತು ಸರ್. ಏನು ಆಗ್ಲಿಲ್ಲ. ನಾವು ಸಹ ಇದ್ದೇವೆ 2ನೇ ಮನೆಯಲ್ಲಿ ಇದ್ದೇವೆ. ಆದ್ಮೇಲೆ ಅಲ್ಲಿ ಶಿಫ್ಟ್ ಆಗಿ ಮತ್ತೆ ಅಲ್ಲಿ ಸೇಲ್ ಅಂತ ಹೇಳುವಾಗ ನಾವು ಎದ್ದಿದ್ದೇವೆ. ಆಗ ಆದ ನಂತರ ಇದು ಇಷ್ಟರ ತನಕ ಏನು ಆಗ್ಲಿಲ್ಲ ಸರ್. ಏನಂತ ಗೊತ್ತಾಗ್ಲಿಲ್ಲ ಸರ್. ಪ್ರಕೃತಿ ವಿಕೋಪ, ಭಗವಂತ ಅವರಿಗೆ ಇದು ಮಾಡ್ಲಿ, ಏನಾದ್ರು ಒಂದು ಹೆಲ್ಪ್ ಮಾಡುವಾಗ ಒಂದು ನೋಡಿ ಸರ್. ಈಗ DC ಅವರು ಏನಾದ್ರು ಬಂದ್ರೆ? DC ಅವರು ಬಂದಿದ್ದಾರೆ ಸರ್. ಪೊಲೀಸ್ನವರು, ಕಮಿಷನರ್ ಎಲ್ಲ ಬಂದಿರಬೇಕು ಸರ್. ಅಲ್ಲಿ ಓನರ್ ಅವ್ರ ಹತ್ರ ಮಾತಾಡಿರ್ಬೇಕು. ಏನಂತ ನಮಗೆ ಗೊತ್ತಿಲ್ಲ ಸರ್. ಈಗ ಗಾಯಗೊಂಡವರು ಹೇಗಿದ್ದಾರಂತೆ ಪರಿಸ್ಥಿತಿ? ಗಾಯಗೊಂಡವರು ಅದೇ ಪರಿಸ್ಥಿತಿ ಏನಂತ ಗೊತ್ತಿಲ್ಲ ಸರ್. ಗಂಭೀರವಾಗಿದೆ ಸರ್ ಅವರಿಗೆ. ಒಂದು ಟೋಟಲ್ ಈ 4 ಮನೆಯಲ್ಲಿ ಒಂದು 18 ಮಂದಿ ಇದ್ರು ಸರ್. 18 ಮನೆಯಲ್ಲಿ ಒಂದು 6 ಮಂದಿಗೆ ಗಂಭೀರವಾದ ಗಾಯ ಉಂಟು ಸರ್. ಅವರೊಂದು ನಾವು ಭಗವಂತನಲ್ಲಿ ಕೇಳೋದು ಅದೇ ಸರ್, ಒಂದು ಅವರು ಉಳಿದು ಬರಲಿ ಅಂತ ನಾವು ಬೇಡ್ತಾ ಇದ್ದೇವೆ ಸರ್. ಎಷ್ಟು ಗಂಟೆ ಇದು ರಕ್ಷಣಾ ಕಾರ್ಯಾಚರಣೆ ಆಯ್ತು? ಯಾವಾಗ ರಕ್ಷಣಾ ಕಾರ್ಯಾಚರಣೆ? ಆವಾಗಲೇ 5:30-6 ಗಂಟೆಗೆ ಸರ್ ಬಂದಿದ್ದಾರೆ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.